ಯಾರು? ಸೌಖ್ಯವೇ? ಸಮಾಚಾರವೇನು? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಾರದಾಯಿತೆ. ಸಾರ್ವಭೌಮನಾದ ನೀನು ನನ್ನ ಸಮಯವನ್ನೇ ಕಾಯುವಂತಾಯ್ತಲ್ಲ ಬಾವ. ಕೃಷ್ಣ, ಈ ನಿನ್ನ ಹೊಗಳಿಕೆಗಳ ಸ್ತೋತ್ರ ಬರೀ ಪೋತ್ರಾಭಿನಯದ ನಾಟಕ. ಭಾವ, ಭಾಮಾರಮಣ, ನಾನಿಲ್ಲಿಗೆ ಬಂದು ಬಹಳ ಹೊತ್ತಾದರೂ ಎಚ್ಚರವಾಗದೇ ಇದ್ದ ನೀನು ನಿನ್ನ ಮಿತ್ರನಾದ ಅರ್ಜುನನು ಬಂದೊಡನೆ ಎದ್ದು ಕುಶಲೋಪರಿಯನ್ನೇ ಪ್ರಾರಂಭಿಸಿ ಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಬಾವ, ನೀನು ಬಂದಿದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವೀರವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವೇನು? ಕಾರಣ ಕೌರವ ಪಾಂಡವರು ಭೀಕರ ಸಂಗ್ರಾಮ. ಕೌರವ ಪಾಂಡವರು ಭೀಕರ ಸಂಗ್ರಾಮ ಭರದಿ ಸೋಗಿರ್ಪುಧೈ ಒಯ್ದುವುದು ನಮ್ಮ ಪಕ್ಷವ. ಒಯ್ಸುವುದು ನಮ್ಮ ಪಕ್ಷವ. ಸಂತಸದಿ ಬರುವುದೈ ಮಾಧವ. ಕೃಷ್ಣ, ದಗ್ಧ ಮಾಡುವ ಕಾಡ್ಗಿಚ್ಚಿನಂತೆ ನಮಗೂ ಪಾಂಡವರಿಗೂ ಭೀಕರವಾದ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಬಂದಿರಬೇಕು. ಇದಕ್ಕೆ ಏನು ಹೇಳುವೆ? ಏನು? ನಿಮಗೂ ಪಾಂಡವರು ಯುದ್ಧವು ಸಂಘಟಿಸುವುದೇ? ಹಾಗಾದರೆ ಅರ್ಜುನ, ನೀನು ಕೂಡ ಯಾದವರ ಸಹಾಯವನ್ನು ಬೇಡ ಉದ್ದೇಶದಿಂದ ಬಂದಿಯಂತೆ ತೋರುತ್ತಿರುವುದಲ್ಲ? ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಪರಮಾತ್ಮ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿತ್ತು. ಆದ್ದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು ದೇವ. ಸಾಧ್ಯವಿಲ್ಲ ಮುಕುಂದ. ನೀನು ನಮ್ಮಿಬ್ಬರಿಗೂ ಸಮಾನ ಬಂಧು. ನೀನು ವೀರನು, ಮೇಲಾಗಿ ನ್ಯಾಯಶೀಲನು. ಮೊದಲು ಇಲ್ಲಿಗೆ ಬಂದ ನಮ್ಮ ಪಕ್ಷವನ್ನು ವಹಿಸಿದ್ದೇ ಆದರೆ ಧರ್ಮವನ್ನು ಪಾಲಿಸಿದಂತಾಗುವುದು ಕೃಷ್ಣ. ಸುಯೋಧನ, ನೀನು ಮೊದಲು ಬಂದೆಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತಾವ ವಿಚಾರ? ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಕಂಡಿರಬಹುದು. ಪಾರ್ಥನು ನಿನಗಿಂತಲೂ ಚಿಕ್ಕವನು ಇರಬಹುದು. ತನಗೆ ಬೇಕಾದದ್ದನ್ನು ಕೇಳುವ ಅಧಿಕಾರವು ಮೊದಲು ಆತನಿಗಿರುವುದು. ಇರಲಿ, ನಿಮ್ಮಿಬ್ಬರಿಗೂ ಸಹಾಯ ಮಾಡುವನು. ಸುಯೋಧನ, ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದಲ್ಲ. ಏನು ಬಾವ ನಿನ್ನ ಸಲಹೆ? ಬಾವ ಕೌರವೇಶ್ವರ, ಬಲ್ಲೆಯ ಯಲೋಕ ರಾಜರಾಳಿದ ಮರ್ಮ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಗುರಿಗೆ ಬಂದರೆ ಸ್ಥಿರವಲ್ಲದ ಮಾನವ ಆಸೆಯೇ
ಕಾರ್ಯ ಎಂಬುದನ್ನು ನೀನು ಬಲ್ಲೆಯ. ಕೇವಲ ರಾಜ್ಯದ ಮೇಲಿನ ಆಸೆಗೋಸ್ಕರ ಬಂಧು ಬಾಂಧವರನ್ನು ರಕ್ತದ ಮುಡಿನಲ್ಲಿ ತೋರಿಸುವೇಕೆ? ನೀವು ಪಾಂಡವರು ಸಹೋದರಲ್ಲವೇ? ನಿಮ್ಮಲ್ಲಿ ದುರಾಭಿಮಾನವೇಕೆ? ಅನ್ಯೋನ್ಯ ಮೈತ್ರಿನಿರುವುದು ಮೇಲಲ್ಲೇ ಭಾವ. ಕೃಷ್ಣ ಭಾವ, ಈ ನಿನ್ನ ಉಪದೇಶವನ್ನು ಕೇಳುವುದಕ್ಕೆ ನಾನು ಹಸ್ತಿನಾವತಿಯಿಂದ ಇಲ್ಲಿಗೆ ಬರಲಿಲ್ಲ. ಈಗೇನು ನಮಗೆ ಸಹಾಯ ಮಾಡುವೆಯೋ ಅಥವಾ ಓಹೋ, ಮುಂಬರುವ ಅನರ್ಥಗಳನ್ನು ಎದುರಿಸಲು ನೀನೇ ಸಿದ್ಧನಿರುವಾಗ ಈಗ ನನ್ನ ಮಾತುಗಳು ನಿನಗೆ ರುಚಿಸುವುದಿಲ್ಲ. ಇರಲಿ, ಇಬ್ಬರಿಗೂ ಏನೇನು ಕೇಳಿ. ಅಪ್ರತಿಮ ವೀರ ಭಟರನ್ನು ಕೂಡಿದ ಯಾದವ ಅಕ್ಷೋಣಿ ಸೈನ್ಯದಳ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ವನಾದ ನಾನು ಮತ್ತೊಂದು ಕಡೆ. ಅರ್ಜುನ, ಇವೆರಡರಲ್ಲಿ ನಿನಗೆ ಯಾವುದು ಬೇಕು? ಯದುಕುಲ ಚೂಡಾಮಣಿ, ನಿರತನಾದರೂ ನಿನ್ನನ್ನೇ ಅಪೇಕ್ಷಿಸಿದನು. ತಥಾಸ್ತು ಪಾರ್ಥ. ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನೂ ಆದ ಈತನಿಂದೇನು ಪ್ರಯೋಜನ? ಕೃಷ್ಣ ಭಾವ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರುದೇವ ಬಲರಾಮ ಸಹಿತ ಯಾದವ ಅಕ್ಷೋಣಿ ಸೈನ್ಯವೇ ನಮ್ಮ ಪಕ್ಷಕ್ಕೆ ಬರಲಿ. ಭಲೆ ಭಲೆ ಭಾವ, ಪರಾಕ್ರಮಕ್ಕೆ ತಕ್ಕದ್ದನ್ನೇ ಆರಿಸಿಕೊಂಡಿರುವೆ. ನಡೆ ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ, ಭಲೆ ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕನ್ಸನ್ನೆಯ ಕಪಟ ಮೋಸವನ್ನು ನಾನರಿಯದವನೆಂದರಿತೆಯ. ಬಲಿರೇ ಇದು ಕನ್ಸನ್ನೆಯ ಕಪಟ ಮೋಸ. ಕೃಷ್ಣ ಭಾವ, ಬಲಿರೇ ಇದು ಕನ್ಸನ್ನೆಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಸಮರ, ಶತ್ರುದಾಹ ರಕ್ತ ಕೋಡಿಯ ಮೃತ್ಯುತಾಂಡವ ಪ್ರಳಯ ಸಿಂಹನಾದ ಧರಣಿತಾತ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ರಣಧೋಳ್ ಆಯುಧಗಳನ್ನು ಧರಿಸದಿರೇ. ರಣಧೋಳ್ ಆಯುಧಗಳನ್ನು ಧರಿಸದಿರೇ. ಕೃಷ್ಣ ಭಾವ, ಪಾಂಡವರ ಅದೆಂತು ಪಾಲಿತೆಯೋ ನೋಡುವೆನು ಪಂಥ ತಂತ್ರ ನಿಪುಣ ಅವತಾರ ಪುರುಷ ಈ ಮುಕುಂದ. ಕೃಷ್ಣ ಭಾವ, ನೀನು ಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಹುಮಮತೆ. ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಖ. ಹೀಗಿರುವಾಗ ನೀನು ನಮ್ಮೊಡನೆ ಬೆರೆಯಲು ಸಾಧ್ಯವೇ? ಆದರೂ ಬಾಧಕವಿಲ್ಲ ಕೃಷ್ಣ. ಮುಂಬರುವ ಯುದ್ಧದಲ್ಲಿ
ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿತ್ತಿರುವೆ. ವಚನ ಭ್ರಷ್ಟನಾದಿಯೇ ಜೋಕೆ. ಭಾವ, ಮಾಡಿದ ಪ್ರತಿಜ್ಞೆ ಎಂದು ಎಂದಾದರೂ ಮೀರಲಾದೀತೆ? ಅದು ನಿನ್ನ ವಿಚಾರದಲ್ಲಿ ನಾನೆಂದಿಗೂ ಸದಾ ಸದಾ ಎಚ್ಚರದಿಂದಲೇ ಇರುವೆನು. ಈಗ ಮಾತುಗಳೇಕೆ? ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಒಳಸಂಚು ಫಲಿಸಿತೆಂದು ಇಗ್ಗಬೇಡವು ಮಾಧವ. ಮುಂದೆ ಸಂಧಿಸೋಣ ಸಮರಾಂಗಣದಲ್ಲಿ. ಆಗ ತೋರುವೆಯಂತೆ ಈ ನಿನ್ನ ಹೇಳುವ ಸೈನ್ಯದ ಬಲಗಳನ್ನು